ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ನಾವು ಆರಾಮದಿವಿ. ಬರ್ರಿ ಇವತ್ತು ಎದ್ರದ್ದು ವಿಡಿಯೋ ಅಂದ್ರೆ 42 ಸೈಜ ಕಟೋರಿ ಬ್ಲೌಸ ಕಟ್ಟಿಂಗ್ದ ವಿಡಿಯೋ ಹೇಳಿದ್ನಿ. ಈಗ ಸ್ಟಿಚಿಂಗ್ ವಿಡಿಯೋ ಇದು. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಈ ಥರ ಸ್ಟಿಚಿಂಗ್ ಮಾಡಿದ್ರೆ ಅಂದ್ರೆ ಜಲ್ದಿನ ಆಕೈತಿ, ಆಮೇಲೆ ಈಜಿನೂ ಐತಿ. ನನ್ನ ಮೆಥಡು ಒಂದು ಸ್ವಲ್ಪ ಪೂರ್ತಿ ವಿಡಿಯೋ ನೋಡಿದ್ರೆ ಅಂದ್ರೆ ಗೊತ್ತಾಕೈತಿ. ಪೂರ್ತಿ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡಿರಿ. ನಮಗೂ ಸಪೋರ್ಟು, ನಿಮಗೂ ಹೆಲ್ಪ್ ಆಕೈತಿ ನೋಡಿರಿ. ಈಗ ಕಟೋರಿ ಪೀಸ್ಗಳನ್ನ ಎರಡು ಸೀದಾ ಸೈಡ್ ಮಾಡ್ಕೊಂಡು ಆ ಥರ ಇಟ್ಕೋಬೇಕು. ಈಗ ಒಂದ್ರ ಮೇಲೆ ಒಂದಿಟ್ಟು ಅರ್ಧ ಇಂಚ್ ಆಗುವಷ್ಟು ಹೊಲಿಗೆ ಹಾಕೋಬೇಕು. ಎರಡು ಉಲ್ಟಾ ಸೈಡೇ ಇರಬೇಕು ನೋಡಿರಿ. ಅಂದರೆ ಇದು ಉಲ್ಟಾ ಸೀದಾ ಗೊತ್ತಾಕೈತಿ, ಒಂದೊಂದು ಅರ್ಬಿ ಒಳಗೆ ಗೊತ್ತಾಗಂಗಿಲ್ಲ. ಅದ್ರಗೋಸ್ಕರನ ಹೊಸದಾಗಿ ಹೊಲಿತಿದ್ರಿ ಅಂದ್ರೆ ಆ ಕಡೆ ಒಂದು ಪೀಸ ಈ ಕಡೆ ಒಂದು ಪೀಸ ಇಟ್ಕೊಂಡು ಎರಡು ಕಡೆ ಹಿಂಗೆ ಇದು ಮಾಡ್ಕೊಂಡು ನೋಡಿ ಕಟ್ ಮಾಡಿ ಹೊಲಿಬೇಕು. ನೋಡ್ತಿರ್ಬೋದು ನೀವೀಗ ಅರ್ಧ ಇಂಚ್ ಆಗುವಷ್ಟು ಹೊಲಿಗೆ ಹಾಕ್ಕೋಬೇಕು. ಬಿಟ್ಟು ಜಾಗ ನೀಟಾಗೆ ದಂಡಿತನ ಹಾಕೋರಿ. ಕೆಳಗೆ ಉಳಿದ್ರೆ ನಡಿತೈತಿ, ಏನಾಗಂಗಿಲ್ಲ. ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿರ್ತೀನಿ ನಾನು, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಳಿತೈತಿ ಜಾಗ ಅಲ್ಲಿ ಕೆಳಗೆ. ನೋಡಿರಿ, ಭಾಳ ನೀಟ್ ಫಿನಿಶಿಂಗ್ ಬರ್ತೈತಿ ಬ್ಲೌಸು. ಹಂಗೆ ದಾರ ಕಟ್ ಮಾಡ್ಲಾರ್ದನ ಕಂಟಿನ್ಯೂ ಮಾಡಿರಿ, ಯಾಕಂದ್ರೆ ಟೈಮ್ ಸೇವ್ ಆಕೈತಿ. ನೋಡಿರಿ, ಈಗ ಈ ಥರ ಉಲ್ಟಾ ಮಾಡ್ಕೊಂಡು ಒಂದು ಸರ್ತಿ ಈ ಸೈಡ್ ಹೊಲಿದು ಬರ್ತೈತಿ, ಒಂದು ಸರ್ತಿ ಅದು ಕೆಳಗಿದ್ದಾಗ ಇದು ಮೇಲೆ ಬರ್ತೈತಿ, ಇದು ಕೆಳಗಿದ್ದಾಗ ಅದು ಮೇಲೆ, ಈ ಥರ ಬರ್ತೈತಿ ಹೊಲಿಯೊಳಗೆ. ಇದನ್ನು ಅರ್ಧ ಇಂಚ್ ಆಗುವಷ್ಟು ಹೊಲಿಗೆ ಹಾಕ್ಕೊಂಡು ಬರೋಣಂತ ನೀಟಾಗೆ. ನೀವು ಯಾವ ಥರ ಹೊಲಿತೀರಿ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ಹಂಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಪೇಪರ್ ಕಟ್ಟಿಂಗ್ ಬೇಕಾ, ಸಾದಾ ಬ್ಲೌಸ್ ವಿಡಿಯೋಗಳು ಬೇಕಾ, ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಹಂಗೆ ಒಂದು ಲೈಕ್ ಕೊಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ನೋಡತ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಅದು ಕೇಳ್ಕೊತೀನಿ. ನೋಡ್ತಿರ್ಬೋದು ನೀವೀಗ ಫಿನಿಶಿಂಗ್ ಆಯಿತು. ಅದು ಒಂದೊಂದು ಹೊಲಿಗೆ ಹಾಕ್ಬಾರ್ದು, ಎರಡೆರಡು ಹೊಲಿಗೆ ಹಾಕ್ಬೇಕು ನೋಡಿರಿ. ಅಲ್ಲೇ ಹೊಳಸ್ಕೊಂಡು ಬಿಡಬೇಕು ದಾರ ಕಟ್ ಮಾಡ್ಲಾರ್ದನ. ಹೊಲಿಗೆ ಹಾಕಿದ್ರೆ ಬಿಚ್ಚು ಸಾಧ್ಯತೆ ಇರ್ತಾವೆ. ಎರಡೆರಡು ಹೊಲಿಗೆ ಹಾಕಿದ್ರೆ ಅಂದ್ರೆ ನೀಟ್ ಆಕೈತಿ. ನೋಡ್ತಿರ್ಬೋದು ನೀವು ಆ ಥರ ಎರಡೆರಡು ಹೊಲಿಗೆ ಹಾಕ್ಕೋಬೇಕಂತ. ನೋಡಿರಿ, ಈಗ ಎರಡು ಹೊಲಿಗೆ ಹಾಕಿನಿ. ಆ ಥರ ಕಾಟನ್ ಪೀಸ್ ಇದ್ದಾಗ ನೀಟಾಗೆ ಉಗುರಿಲೆ ಪ್ರೆಸ್ ಮಾಡಬೇಕು, ಅಂದ್ರೆ ನೀಟಾಗಿ ಕುಂದಿರ್ತೈತಿ. ಆ ಕಡೆ ಈ ಕಡೆ ಇದು ಆಗ್ಲಾರ್ದಂಗೆ. ಈಗ ಟಕ್ಸ್ ಹಿಡಿನು ಬರ್ರಿ. ಟಕ್ಸ್ ಯಾವಾಗಲೇ ಆಗಲಿ ಉದ್ದಿಗೆ 2.5, ಆಮೇಲೆ ಅಡ್ಡಗಲಿಗೆ 1.5 ಅಂದರೆ 1.5 ಇಂಚ್ ಹಿಡಿಬೇಕು. ಅಂದ್ರೆ ಕಪ್ಸ್ ನೀಟಾಗೆ ಬರ್ತಾವೆ. ನಾವು ಎಡ್ಜ್ ಹೊಲಿಗೆ ಹಾಕಿರ್ತೀವಲ್ಲ ಅರ್ಧ ಇಂಚ್ ಹಿಡಿದು ಅಲ್ಲಿ ಇದನ್ನು ಹಿಡ್ಕೊಂಡು ನಟ್ಟು ಫೋಲ್ಡ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಈಗ ಟೇಪ್ ಮಾಪ್ ಹಾಕೋಣತ್ತ. ಈ ಕಡೆದ 1.5 ಇಂಚ್, ಈ ಕಡೆ ಮ್ಯಾಲೆ ಉದ್ದಿಗೆ 2.5 ಇಂಚ್. ನೋಡಿರಿ, ಇಲ್ಲಿ 1.5 ನೀಟಾಗೆ ಹೊಲಿಗೆ ಗೆರೆ ಹಾಕ್ಕೋಬೇಕು. ಗೆರೆ ಹಾಕ್ಕೊಂಡು ಇದು ಮಾಡಬೇಕು. ನೋಡ್ತಿರ್ಬೋದು ನೀವು 1.5 ಹಾಕೀನಿ. ಈ ಕಡೆ 2.5 ಆ ಮೂಲೆ ಹಿಡಿದ 2.5 ಮ್ಯಾಲೆ ಹಾಕಬೇಕು. ನೋಡ್ತಿರ್ಬೋದು ನೀವು 2.5 ಅಂದ್ರೆ ನೀಟ್ ಫಿನಿಶಿಂಗಾಗಿ ಕಪ್ ಶೇಪ್ ಬರ್ತೈತಿ ಕಟೋರಿ ಬ್ಲೌಸಿಂದು. ಕಸ್ಟಮರ್ ಹಾಕೊಂಡಿದ್ರು, ಅವ್ರಿಗೆ ಫಿನಿಶಿಂಗ್ ನೀಟ್ ಕೂತಿತ್ತು, ಅದರ ಫೋಟೋ ತೊಗೊಳಕ್ಕಾಗಲಿಲ್ಲ. ಒಬ್ಬೊಬ್ರು ಕಸ್ಟಮರ ಬೇಡ ಆತಾರ, ಅದಕ್ಕೋಸ್ಕರ ನಾ ಫೋಟೋ ತಗೊಳ್ಳಿಲ್ಲ ಅದರದ್ದು. ನೋಡ್ತಿರ್ಬೋದು ನೀವೀಗ ಅದಕ್ಕೂ 2 ಹೊಲಿಗೆ ಹಾಕೋಬೇಕು. ಕಪ್ಸ್ ಅಂತೂ ಭಾರಿ ನೀಟ್ ಅಂದ್ರೆ ನೀಟ್ ಕಾಣ್ತಾವೆ. ಈ ಥರ ಟ್ರೈ ಮಾಡಿ ನೋಡಿರಿ ನೀವು ಬೇಕಂದ್ರೆ. ನೋಡ್ತಿರ್ಬೋದು ನೀವು ಕಪ್ಸ್ ಹೆಂಗೆ ಕಾಣತ್ತಾವ ಅಂತೇಳಂದು. ನೋಡಿರಿ ಎಷ್ಟು ನೀಟಾಗೆ ಕಾಣತೈತಿ ಕಪ್ಸ್ ಅಂತೇಳಂದು. ಹಂಗೆ ಇನ್ನೊಂದು ಭಾಗನ ಐತಿಲ್ಲ, ಅದನ್ನು ಟಕ್ಸಿಟ್ಕೊಂಡು ಬರೋಣ ಬರ್ರಿ.
ಟಕ್ಸ್ ಹಿಡಿದಾದ್ಮೇಲೆ ಈಗ ಕೆಳಗೆ ಪಟ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣಂತ 2 ದೊಡ್ಡ 2 ಸಣ್ಣ ತೊಗೊಂಡಿರ್ತೀನಿ ನಾನು. ನೋಡ್ತಿರ್ಬೋದು ನೀವೀಗ ದೊಡ್ಡದು ಮ್ಯಾಲೆ ಮಾಡಬೇಕು, ಸಣ್ಣದು ಕೆಳಗೆ ಮಾಡಬೇಕು, ಅಂದ್ರೆ ನೀಟ್ ಆಕೈತಿ. ಅಂದ್ರೆ ಅರ್ಬಿ ಬಟ್ಟೆ ಕಡಿಮೆ ಇದ್ದ ಟೈಮ್ದಾಗ ದೊಡ್ಡದು ಸಣ್ಣದು ಕಟ್ ಮಾಡ್ಕೊರಿ. ಬಟ್ಟೆ ಇತ್ತಂದ್ರೆ 2 4 ಸೇಮ್ ಸೈಜ್ ಕಟ್ ಮಾಡ್ಕೊಂಡ್ರು ನಡಿತೈತಿ. ನೋಡ್ತಿರ್ಬೋದು ನೀವೀಗ ಒಂದು ಮ್ಯಾಲೆ ಒಂದು ಕೆಳಗೆ ನಟ್ಟು ನೋಡ್ಕೊಂಡು ಸೀದಾ ಯಾವುದು ಉಲ್ಟಾ ಯಾವುದು ನೋಡ್ಕೊಂಡು ನೀಟಾಗೆ ಇಟ್ಕೋಬೇಕು 3. ಒಬ್ಬೊಬ್ಬರು ಬೇರೆ ಥರ ಹಚ್ತಾರೆ, ನಾ ಮಾತ್ರ ಈ ಥರನ ಹೊಲಿತೀನಿ. ನೋಡ್ತಿರ್ಬೋದು ನೀವೀಗ ಇದನ್ನು ಅರ್ಧ ಇಂಚ್ ಆಗುವಷ್ಟು ಹೊಲಿಗೆ ಹಾಕ್ಕೋಬೇಕು ನೋಡಿರಿ. ದಂಡಿತನೂ ಅರ್ಧ ಇಂಚ್ ಆಗೋಷ್ಟು ಚೆಂದಾಗೆ ನೀಟಾಗೆ ನೋಡ್ಕೊಂಡು, ಅಂದ್ರೆ ಕಪ್ಸಾಗ ಅದು ಹಿಡ್ದಿರ್ತೀವಲ್ಲ ಬಟ್ಟೆ ಅದನ್ನು ಕಟ್ ಮಾಡಿ ಹೋಗೋದ್ರಂದ್ರೆ ತೀರಾ ಚಲೋ. ಕಟ್ ಮಾಡ್ಲಾರ್ದ ಹೊಲಿದ್ರಂದ್ರೆ ಅದು ನಡು ಸಿಕ್ಕಿತ್ತು ಅಂದ್ರೆ ಮತ್ತು ಕಪ್ಸ ಮುದ್ರಿ ಆಗ್ಬಿಡ್ತೈತಿ, ಅಂದ್ರೆ ನೀಟಾಗೆ ಬರೋಂಗಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಕಟ್ ಮಾಡಿ ಊದ್ಬಿಡ್ತೀನಿ ಅರ್ಧ ಇಂಚ್ ಮ್ಯಾಲೆ ಆಗೋಷ್ಟು. ನೋಡ್ತಿರ್ಬೋದು ನೀವೀಗ ಪೂರ್ತಿ ದಂಡಿತನೂ ನೀಟಾಗಿ ಅರ್ಧ ಇಂಚ್ ಆಗುವಷ್ಟು ನೋಡ್ಕೊಂಡು ನೀಟ್ ಫಿನಿಶಿಂಗಾಗಿ ಹೊಲಿಗೆ ಹಾಕ್ಕೋಬೇಕು. ಬರ್ರಿ ಇನ್ನೊಂದ್ರದ್ದು ಹಾಕೊಂಡು ಬರೋಣಂತ. ಅಂದ್ರೆ ನಾ ದಾರಾನ ಕಟ್ ಮಾಡೋಂಗಿಲ್ಲ, 2 ಒಂದಾಗ ನಾ ಒಂದು ನೋಡಿರಿ ಆ ಥರ ಕಟ್ ಮಾಡಿ ನೋಡ್ತಿರ್ಬೋದು ನೀವೀಗ 2 ಹಚ್ಕೊಂಡು ಬಂದನು. ಈಗ ಬ್ಯಾಕ್ ಪಾರ್ಟ ಅಡ್ವಾನ್ಸ್ ಮೊದಲು ಹೊಲ್ಕೊಂಡು ಇಟ್ಕೊಂಡಿದ್ನಿ, ಯಾಕಂದ್ರೆ ವಿಡಿಯೋ ದೊಡ್ಡದು ಭಾಳ ಆಕೈತಿ ಅಂತೇಳಂದು ಮೊದಲು ಹೊಲಿದಿಟ್ಕೊಂಡಿದ್ನಿ. ನೋಡ್ತಿರ್ಬೋದು ನೀವು 2 ಆರ್ಮ್ ಹೋಲ್ ಶೇಪ್ ತಿಂತ್ರ ಉದ್ದಿಗೆ 2 ಎಷ್ಟು ಅದಾವ ನೋಡ್ಕೋಬೇಕು ನೋಡ್ರಿ. ಹಂಗೆ ಆ ಥರ ನೋಡ್ಕೊಂಡು ಎಷ್ಟು ಅರಿವಿ ಉಳಿತೈತ್ಲ ಕೆಳಗೆ ಅಷ್ಟು ಹೊಲಿಗೆಳಗೆ ತೊಗೊಂಡ್ಬಿಡ್ಬೇಕು, ಅದನ್ನು ಹೊಲ್ಕೊಂಡು ಬಿಡಬೇಕು. ಅಂದರೆ ಹಿಂದಿಂದು ಮುಂದಿಂದು ಶೇಪ್ ಕರೆಕ್ಟಾಗಿ ಬರಬೇಕು. ನೋಡ್ತಿರ್ಬೋದು ನೀವು ಆ ಥರ ಹೋಲ್ ಮಾಡ್ಕೊಂಡು ಎಲ್ಲ ಬಟ್ಟೆ ನಡು ಹಾಕಿ ಈಗ ಹೊಲಿಗೆ ಹಾಕಬೇಕು. ಅರ್ಧ ಇಂಚ್ ಆಗುವಷ್ಟು ಬಿಟ್ಕೊಂಡು ಹೊಲಿಗೆ ಹಾಕಬೇಕು. ರಫ್ ಹಾಕ್ರಿ ಅಂದ್ರೆ ಹೊಲಿಗೆ ಬಿಚ್ಚಂಗಿಲ್ಲ. ರಫ್ ಹಾಕ್ಲಾರ್ದ ಹಂಗೆ ಸೀದಾ ಉದ್ದಕ್ಕೆ ಹೊಲಿಗೆ ಹಾಕಿಬಿಟ್ರೆ ಅಂದ್ರೆ ಬಿಸ್ತಾವು ಜಲ್ದಿ. ಬ್ಲೌಸ್ನು ಭಾಳ ದಿನ ಬಾಳಿಕೆ ಬರೋಂಗಿಲ್ಲ. ನೀವು ನೀಟಾಗಿ ಹೊಲಿದು ಫಿನಿಶಿಂಗಾಗಿ ಹೊಲಿದು ಕೊಟ್ಟು ಆಮೇಲೆ ಭಾಳ ದಿನ ಬಾಳಿಕೆ ಬಂತು ಅಂದ್ರೆ ನಿಮ್ಮ ಹತ್ರ ಬಿಟ್ಟು ಬೇರೆದವ್ರು ಯಾರ ಹತ್ರನೂ ಕಸ್ಟಮರ್ ಬ್ಲೌಸ್ ಹಾಕೋಂಗಿಲ್ಲ. ನೋಡ್ತಿರ್ಬೋದು ನೀವೀಗ ಪೂರ್ತಿ ನೀಟ್ ಫಿನಿಶಿಂಗಾಗಿ ದಂಡಿತನ ಹೊಲಿಗೆ ಹಾಕಬೇಕು. ಅದನ್ನ ಒಂದು ಹಂಗೆ ಆ ಥರನ ಹೊಲ್ಕೊಂಬರೋನು ಬರ್ರಿ. ನೋಡಿರಿ ಆ ಥರ ಸೀದಾ ಮಾಡ್ಕೋಬೇಕು. ನೋಡ್ತಿರ್ಬೋದು ನೀವು ಕಪ್ ಶೇಪ ಎಷ್ಟು ನೀಟಾಗಿ ಕಾಣತೈತೆ ಅಂದು ಚಲೋ ಬರ್ತೈತಿ ಕಪ್ ಶೇಪ. ನೋಡ್ತಿರ್ಬೋದು ನೀವು ಅದನ್ನು ಯಾವ ಥರ ಎಳೆದು ತೆಗಿತೀನಿಲ್ಲ ನಾನು ಆ ಥರ ತಕ್ಕೊಂಡು ನೀಟಾಗಿ ಹೊಲ್ಕೋಬೇಕು. ಈಗ ಹುಕ್ಸು ಹಚ್ಚೋದು ಮತ್ತು ಕಾಜು ಪಟ್ಟಿ ಮಾಡೋದು ಅವೆರಡು ಬಟ್ಟೆ ಅಟ್ಯಾಚ್ ಮಾಡ್ಕೊಂಡು ಬರ್ರಿ. ನಾ ಹೊಲಿ ಮೆಥಡ ನಿಮಗೆ ಹೆಂಗೆ ಅನಿಸ್ತೈತೆ ಅಂತ ಹೇಳ್ರಿ. ಹಂಗೆ ನೋಡ್ತಿರ್ಬೋದು ನೀವು 2 ಸೇಮ್ ಬಂದೈತಿ ಅಳತಿ. ಈಗ ಹುಕ್ ಹಚ್ಚೋದು ಅಂದ್ರೆ ಹುಕ್ ಹಾಕು ಸೈಡ್ ಅಂದ್ರೆ ಮನಿ ಮಾಡ್ತೀವಲ್ಲ ನಾವು ಮಿಷಿನ್ ಮೇಲೆನ ಆ ಕಡೆ ದರ್ಬಿ 1.5 ಇಂಚ್ ಆಗೋಟ್ಟು ಪಟ್ಟಿ ತೊಗೊಂಡು ಅಂದರೆ ಎಡ್ಜ್ ಐತಿ ಈ ಕಡೆ ದಂಡಿಗೆ, ಅದ್ರಗೋಸ್ಕರ ಮಡಚಲಿಲ್ಲ ಒಂದೇ ಪದರ ತೊಗೊಂಡು ನೋಡ್ತಿರ್ಬೋದು ನೀವೀಗ ಅರ್ಧ ಇಂಚ್ ಆಗೋಷ್ಟು ದಂಡಿಗೆ ರಫ್ ಹಾಕಿ ಹೊಲಿಗೆ ಹಾಕೋಬೇಕು. ಹೊಲಿಗೆ ಹಾಕ್ಕೊಂಡು
ಆಮೇಲೆ ಹೊಳಿಸಿ ಅರ್ಧ ಇಂಚ್ ಆಗಷ್ಟು ಈ ಕಡೆ ಜಾಸ್ತಿ ಅರ್ಬಿ ಬಿಟ್ಕೋಬೇಕು ಆ ಮಡಚೆ ಒಳಗೆ ಪೂರ್ತಿ ಮಡಚಿಬಿಡಬಾರ್ದು. ಅಂದರೆ ಇದು ಹುಕ್ ಹಾಕು ಸೈಡ್ ಇರ್ತೈತಿಲ್ಲ ಅದಕ್ಕೋಸ್ಕರ ಅರ್ಧ ಇಂಚು ಮ್ಯಾಲನ ಇದು ಮಾಡ್ಕೋಬೇಕು. ನೀವು ಇದೇ ಥರ ಹೊಲಿದು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಹೆಂಗೆ ಅನ್ನಿಸ್ತೈತೆ ಅನ್ನೋದು ಗೊತ್ತಾಕೈತಿ. ಕಸ್ಟಮರು ಹೆಂಗೆ ಖುಷಿ ಪಡ್ತಾರೆ ಬ್ಲೌಸ್ ನೀಟಾಗಿ ಆದ್ರೆ ಅಂತ ಒಂದು ಗೊತ್ತಾಕೈತಿ. ನಿಮಗೂ ನೋಡ್ತಿರ್ಬೋದು ನೀವು ಆ ಥರ ಅರ್ಧ ಇಂಚ್ ಆಗೋಷ್ಟು ಆ ಕಡೆ ಜಾಗ ಬಿಟ್ಟು ಮಡ್ಚ್ಕೊಂಡು ದಂಡಿಗೆ ಒಂದು ಹೊಲಿಗೆ ಹಾಕಿಬಿಡ್ಬೇಕು. ಇಲ್ಲ ನಾವು ಬಟನ್ಸ್ ಹಚ್ತೀವಿ ಗುಂಡಿ ಹಚ್ತೀವಿ ಅನ್ನೋರು ಇದ್ರಂದ್ರೆ ಈ ದಂಡಿಗೆ ಎಡ್ಜಿಗೆ ಹೊಲಿಗೆ ಹಾಕ್ಕೊಂಬಿಡ್ಬೇಕು. ಇಲ್ಲ ಹುಕ್ಸ್ ಮನಿ ಮಾಡೋರಿದ್ದೀವಿ ಅಂದ್ರೆ ಆ ದಂಡಿಗೆ ಹೊಲಿಗೆ ಹಾಕ್ಕೋಬೇಕು. ಅಂದರೆ ಈ ಕಡೆ ಪಳ್ಳಿ ಬಿಡಬೇಕು ಹುಕ್ ಮನಿ ಮಾಡೋಕೆ. ನೋಡ್ತಿರ್ಬೋದು ನಿಮ್ಗೆ ಕೆಳಗೂ ಒಂದು ಲೈನ್ ಹಾಕಿಬಿಡ್ಬೇಕು. ಅದು ಆ ಕಡೆ ಸರಿದಾಡಂಗಿಲ್ಲ. ರಫ್ ಹಾಕಿ ಆ ಥರ ಕಟ್ ಮಾಡ್ಕೋಬೇಕು. ಈಗ ಅದೊಂದು ಎಷ್ಟು ಮ್ಯಾಲರಿ ಬಂದಿರ್ತಿಲ್ಲ ಅದನ್ನ ಕಟ್ ಮಾಡಿ ತೊಗೊಂಬಿಡ್ಬೇಕು. ನೋಡಿರಿ ಅಂದರೆ ಗೋಟ್ ಕಟ್ಟೋಕೆ ನೀಟ್ ಬರ್ತೈತಿ. ನೋಡಿರಿ ಎಷ್ಟು ನೀಟಾಗಿ ಬರ್ತೈತಿ ಅಂತ ಒಂದು ಕಟೋರಿ ಶೇಪ್ನು ಫುಲ್ ನೀಟಾಗಿತ್ತು. ಕಸ್ಟಮರ್ ಉಟ್ಕೊಂಡಾಗೂ ಅವ್ರಿಗೆ ನೀಟ್ ಕೂತಿತ್ತು. ಪೂರ್ತಿ ಫಿನಿಶಿಂಗ್ ಇತ್ತು ಬ್ಲೌಸ. ಈಗ ನೋಡ್ತಿರ್ಬೋದು ಇನ್ನೊಂದು ಐತ್ಲ ಇನ್ನೊಂದು ಸೈಡ್ನು ಅದನ್ನು ಹಚ್ಚಿನೂ ನೋಡಿರಿ. ಈಗ ಅದನ್ನು ಡಬಲ್ ಪದರ್ ಮಾಡ್ಕೊಂಡು ಒಳಗಿನ ಬಾಜು ಪೂರ್ತಿ ಮಡ್ಚ್ಕೊಂಡ್ಬಿಡ್ಬೇಕು ಈ ಅರ್ಬಿ. ಯಾಕಂದ್ರೆ ಇದು ಹುಕ್ ಹಚ್ತೀವಿ ದಿಪ್ ಇರಬೇಕು ಅಂತ ಅನ್ನೋ ಕಾರಣಕ್ಕೆ 2 ಪದರ ತೊಗೊಂಡು ಕಟ್ ಮಾಡ್ಕೊಂಡು ಆ ಥರ ಒಳಗಿನ ಬಾಜು ಎಲ್ಲ ಮಡಿಚಿ ಪೂರ್ತಿ ದಂಡಿಗೆ ರಫ್ ಹಾಕಬೇಕು. ಒಳಗಿನ ಬಾಜು ಎಷ್ಟು ಅರಿಬಿ ಇರ್ತೈತೆ ನೋಡಿರಿ ಆ ಅರಿಬಿ ತನ ಅರ್ಬಿ ಮೇಲೆ ಕೂಡುವಂಗೆ ದಂಡಿಗೆ ಎಡ್ಜಿಗೆ ಹೊಲಿಗೆ ಹಾಕ್ಕೋಬೇಕು. ಈಗ ನೆಕ್ ಶೇಪಿಗೆ ಜಾಸ್ತಿ ಬಂದ ಅರ್ಬಿನೂ ಕಟ್ ಮಾಡಿ ತಗೊಂಬಿಡೋಣಂತ. ನೋಡ್ತಿರ್ಬೋದು ನೀವೀಗ ರೆಡಿ ಆಯಿತು. ಇವೆರಡು ಕೆಳಗೆ ಇಟ್ಕೋಬೇಕು. ನೋಡ್ತಿರ್ಬೋದು ನೀವೀಗ ಈ ಥರ ಅವೆರಡು ಕೆಳಗೆ ಇಟ್ಕೊಂಡು ಅದ್ರ ಮೇಲೆ ಉಲ್ಟಾ ಅಂದ್ರೆ ಸೀದಾ ಕೆಳಗೆ ಆಗ್ಬೇಕು ಉಲ್ಟಾ ಮೇಲೆ ಆಗಬೇಕು. ಆ ಥರ ಬ್ಯಾಕ್ ನೆಕ್ಕಿಂದ ಅರ್ಬಿ ಹಚ್ಕೊಂಡು ನೋಡ್ತಿರ್ಬೋದು ನೀವೀಗ 2 ಶೋಲ್ಡರ್ ಅಟ್ಯಾಚ್ ಮಾಡತ್ತನು 2 ದಾರ ಕಟ್ ಮಾಡ್ಲಾರ್ದನ 2 ಹೊಲಿಗೆ ಹಾಕ್ಕೋಬೇಕು. ನೋಡಿರಿ ಒಂದೇ ಹೊಲಿಗೆ ಹಾಕಿದ್ರೆ ಅಂದ್ರೆ ಬೀಸ್ತೈತಿ. ಅದಕ್ಕೋಸ್ಕರ 2 ಹೊಲಿಗೆ ಹಾಕ್ಕೋಬೇಕು. ಈ ಥರ ನೋಡ್ತಿರ್ಬೋದು ನೀವೀಗ ಹೊಲಿಗೆ ಹಾಕೊಂಡಾದ್ಮೇಲೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂತ ನಂದು. ಈಗ 1 ಇಂಚ್ ಆಗುವಷ್ಟು ಪಟ್ಟಿಗಳು ಇರ್ತಾವಲ್ಲ ಅವು ಕಟ್ ಮಾಡಿ ಇಟ್ಕೊಂಡಿದ್ನಿ. ಒಂದು ಸ್ವಲ್ಪ ಹೊತ್ತಟ್ಟು ಮೂಲಿ ಜಾಸ್ತಿ ಬಂದಿತ್ತು ಕಟ್ ಮಾಡಿ ತೆಗೆದ್ನಿ. ಅದನ್ನು ನೋಡ್ತಿರ್ಬೋದು ನೀವು ಕ್ರಾಸ್ ಒಳಗೆ ಕಟ್ ಮಾಡ್ಕೊಂಡದ ಅರಿಬಿ. ಇದು 3 ಮೂಲಿದು ಕೊಳೈತಿ. ಅಂದ್ರೆ ನೀವು ಹಿಂದಿನ ವಿಡಿಯೋದೊಳಗೆ ನೋಡ್ತಿರ್ಬೋದು ಕಟ್ ಮಾಡಿದ ವಿಡಿಯೋ ಐತಿ. ಆ ವಿಡಿಯೋ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿರಿ ಗೊತ್ತಾಕೈತಿ ನಿಮಗೆ. ನೋಡಿರಿ ಈಗ ಅವು ಒಂದ್ರ ಮೇಲೆ ಒಂದು ಇಟ್ಟು ಪಟ್ಟಿಗಳು ಅಟ್ಯಾಚ್ ಮಾಡ್ಕೋಬೇಕು. ಅಂದ್ರೆ ಸ್ಟ್ರೇಟಾಗೆ ನಮಗೆ ಅರಿಬಿ ಸಿಕ್ಕುತ್ತಿರೋದಿಲ್ಲ. ಅದಕ್ಕೆ ಆದಷ್ಟು ಕಟ್ ಮಾಡ್ಕೊಂಡಿರ್ತೀವಿ. ಈಗ ಈ ಥರ ಕಟ್ ಮಾಡ್ಕೊಂಡು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನಮಗೆ ಎಷ್ಟು ನೆಕ್ಕಿಗೆ ಅರಿಬಿ ಬಟ್ಟೆ ಹತ್ತೈತಿಲ್ಲ ಅಂತೇಳಿ ನೋಡ್ಕೊಂಡು ಅಷ್ಟು ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನೋಡ್ತಿರ್ಬೋದು ನೀವೀಗ ಪೂರ್ತಿ ಒಂದು ಸ್ವಲ್ಪ ಅರ್ಬಿ ಮಡ್ಚ್ಕೊಂಡು ದಂಡಿಗಿಟ್ಟು ನೀಟಾಗೆ ಅಂದ್ರೆ 1-2 ಗೆರೆ ಆಗುವಷ್ಟು ಅಂದರೆ ಅರ್ಧ ಇಂಚ್ ಒಳಗೆ ಅರ್ಧ ಆಗುವಷ್ಟು ದಂಡಿಗೆ ಅರ್ಬಿ ಇಟ್ಕೊಂಡು ಹೊಲಿಗೆ ಹಾಕ್ಕೋಬೇಕು. ನೀಟಾಗಿ ಯಾವ ಥರ ಕಟ್ತೀನಿ ಅಂತ ವಿಡಿಯೋ
ನೋಡ್ತಿರ್ಬೋದು ಈಗ ಪೂರ್ತಿ ಫಿನಿಶಿಂಗ್ ಆಯ್ತು ಬ್ಲೌಸು. ಯಾವ ಥರ ಕಾಣತೈತಿ, ನಾ ಯಾವ ಥರ ಹೊಲಿದ್ನಿ, ನಿಮಗೆ ಹೆಂಗೆ ಅನಿಸ್ತು ಈ ವಿಡಿಯೋ ಅಂತೇಳಂದು ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ನೋಡಿರಿ ಎಷ್ಟು ನೀಟ್ ಫಿನಿಶಿಂಗ್ ಬಂದೈತಿ ಬ್ಲೌಸ್ ಅಂತೇಳ್ತೆ.